ಇನ್ನು ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾವನಾತ್ಮಕ ಮಾತುಗಳನ್ನ ಆಡಿದ್ದಾರೆ. ಕಳೆದ ವರ್ಷ ಭೀಕರ ರಸ್ತೆ ಅಪಘಾತವನ್ನ ನೆನಪು ಮಾಡಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಒಂದು ಸಂದರ್ಭದಲ್ಲಿ ಭೀಕರ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಬದುಕುಳಿದಿದ್ದೇ ಹೆಚ್ಚು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೆಳಗಾವಿ ಸಹ್ಯಾದ್ರಿ ನಗರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಷಣವನ್ನ ಮಾಡಿರುವಂತದ್ದು, ಭಾವನಾತ್ಮಕ ಮಾತುಗಳನ್ನಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಳೆದ ವರ್ಷ ಭೀಕರವಾಗಿ ರಸ್ತೆ ಅಪಘಾತ ಸಂಭವಿಸಿತ್ತು, ಇದೀಗ ಅದರ ನೆನಪನ್ನ ಮಾಡಿಕೊಂಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾವನಾತ್ಮಕ ಮಾತುಗಳನ್ನಾಡಿದ್ದಾರೆ. ಈ ಮುಖಾಂತರ ಕಳೆದ ವರ್ಷ ನಡೆದಂತಹ ಅಪಘಾತದ ಸನ್ನಿವೇಶವನ್ನ ನೆನಪು ಮಾಡಿಕೊಂಡಿದ್ದಾರೆ. ಭೀಕರ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಬದುಕುಳಿದಿದ್ದೇ ಹೆಚ್ಚು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವಂಥದ್ದು. ಬೆಳಗಾವಿ ಸಹ್ಯಾದ್ರಿ ನಗರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಷಣವನ್ನ ಮಾಡಿದ್ದಾರೆ. ನಾನು ಎಂಎಲ್ಎ ಆದಮೇಲೆ ಯಾವ ಜಾತಿ ಗಲಭೆ, ಜಾತಿ ರಾಜಕಾರಣ, ಪೊಲೀಸರ ಮೇಲೆ ಒತ್ತಾಯವನ್ನ ಮಾಡಿಲ್ಲ. ಕುವೆಂಪುರವರು ಹೇಳಿದಂತೆ ನಮ್ಮ ಕ್ಷೇತ್ರ ಶಾಂತಿಯ ತೋಟವಾಗಿದೆ. ಎಲ್ಲರೂ ಕೂಡ ಇದೇ ರೀತಿ ಅನ್ಯೋನ್ಯವಾಗಿ ಕೂಡಿ ಹೋಗೋಣ, ಬಾಳೋಣ. ಇವತ್ತಿಗೆ ನನ್ನ ಕಾರು ಅಪಘಾತಗೊಂಡು ವರ್ಷವಾಗಿದೆ. ಇವತ್ತು ಎಲ್ಲಿಯೂ ಕೂಡ ಓಡಾಡಬೇಡಿ ಎಂದು ಯುವರಾಜ ಅಣ್ಣ ಹೇಳಿದ್ರು. ಆದ್ರೆ ನನ್ನ ದಾರ ಬಹಳ ಗಟ್ಟಿ ಇದೆ. ಕ್ಷೇತ್ರದಲ್ಲಿ, ರಾಜ್ಯದಲ್ಲಿ ಬಹಳ ಕೆಲಸವನ್ನ ಮಾಡಿದ್ದೇನೆ. ಸಾಧನೆ ಮಾಡೋದು, ಹೆಸರು ಗಳಿಸೋದು ಇದೆ. ಜನರಿಂದ ನಾನು ಜನನಾಯಕಿ ಎನಿಸಿಕೊಳ್ಳಬೇಕು ಎಂಬ ಹುಚ್ಚು ಹಂಬಲವಿದೆ. ಸಿದ್ದರಾಮಯ್ಯ, ಯಡಿಯೂರಪ್ಪ ಸಾಹೇಬ್ರಿಗೆ ಜನಪ್ರಿಯ ನಾಯಕ ಅಂತ ಹೇಳ್ತೀವಿ. ಅದೇ ರೀತಿ ಮಹಿಳೆಯರಿಂದ ಜನಪ್ರಿಯ ನಾಯಕಿ ಅಂತ ಅನ್ನಿಸ್ಕೊಳ್ಬೇಕು, ಆ ಹುಚ್ಚಿದೆ ನನಗೆ. ವರ್ಷದ ಹಿಂದೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ 1 ವರ್ಷದ ಜಯಂತಿ ಎಲ್ಲರೂ ಕೂಡ ಮಾಡ್ತಿದ್ರು ಅಂತ ಇದೀಗ ಹಳೆಯ ನೆನಪನ್ನ ಮೆಲುಕು ಹಾಕೊಂಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಮತ್ತೆ ನಾನು ಎಂಎಲ್ಎ ಆದ್ಮೇಲೆ 7.5 ವರ್ಷದಲ್ಲಿ ಯಾವುದೇ ಜಾತಿ ಗಲಭೆ, ಯಾವುದೇ ಜಾತಿ ರಾಜಕಾರಣ, ಯಾವುದೇ ರೀತಿಯಾದಂತಹ ಪೊಲೀಸ್ ಸ್ಟೇಷನ್ ಒತ್ತಾಯ, ಈ ಜಾತಿ ನೆಲೆಸೋದು, ಆ ಜಾತಿ ನಿಲ್ಲಿಸೋದು, ಯಾವುದಕ್ಕೂ ಆಸ್ಪದ ಕೊಟ್ಟೆ. ಬಹಳಷ್ಟು ಕುವೆಂಪು ಅವರು ಹೇಳಿದ ಹಾಗೆ ನಮ್ಮ ಕ್ಷೇತ್ರ ಶಾಂತಿಯ ತೋಟ ಆಗಿದೆ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಇದೇ ರೀತಿ ಕೂಡಿ ಹೋಗೋಣ, ಕೂಡಿ ಬಾಳೋಣ. ಜೀವನ, ನಾನು ಇವತ್ತು ಏನಾದ್ರೂ ಆಕ್ಸಿಡೆಂಟ್ ಆಯ್ತು ನನಗೆ, ಇವತ್ತಿಗೆ 1 ವರ್ಷದ ಹಿಂದೆ, ಇವತ್ತು ರಾತ್ರಿ ಯುವರಾಜನ ಹೇಳ್ತಾ ಇದ್ರು ನನಗೆ, ಇವತ್ತು ಎಲ್ಲೂ ನೀವು ಅಡ್ಡಾಡಕ್ ಹೋಗ್ಬೇಡ್ರಿ ಅಂತ. ನಾ ಹೇಳಿದೆ, ನನ್ನ ದಾರ ಭಾಳ ಗಟ್ಟೈತಿ, ಕ್ಷೇತ್ರದ ಇನ್ನೂ ಬಹಳ ಕೆಲಸ ಮಾಡೋದೈತಿ, ರಾಜ್ಯದಾಗ ಇನ್ನೂ ಬಹಳ ದೊಡ್ಡ ಸಾಧನೆ ಮಾಡೋದೈತಿ, ಹೆಸರು ಗಳಿಸೋದೈತಿ, ಜನರಿಂದ ನಾಯಕಿ ಅನ್ನಿಸ್ಕೊಳ್ಬೇಕನ್ನುವಂತ ಒಂದು ಹುಚ್ಚ ಹಂಬಲ ಐತಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಜನಪ್ರಿಯ ನಾಯಕರು ಅಂತ ಹೆಮ್ಮೆಯಿಂದ ಹೇಳ್ತೇವೆ. ಯಡಿಯೂರಪ್ಪ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾವನಾತ್ಮಕ ಮಾತುಗಳನ್ನಾಡಿದ್ದಾರೆ. ಕಳೆದ ವರ್ಷ ಭೀಕರವಾಗಿ ರಸ್ತೆ ಅಪಘಾತ ಸಂಭವಿಸಿತ್ತು. ಆ ಒಂದು ಸಂದರ್ಭ ಸನ್ನಿವೇಶವನ್ನ ನೆನಪು ಮಾಡಿಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ.